ಕೊಡಕ್ಕೆ ಬಂದಿದ್ದೀವಿ ಕಾನ್ಸ್ಟಿಟ್ಯೂಷನ್ ಪೀಠಕ್ಕೆ. ಮನವಿ ಮಾತ್ರ ಕೊಡ್ತಾ ಇರೋದು. ಹೋರಾಟ ಪೊಲೀಸರು ಹೇಳ್ತಾರ ಜನ ಬಂದಿಲ್ವಾ ಇಲ್ಲಿ? ದೇಶದಲ್ಲಿ ಹೋರಾಟ ಮಾಡಬೇಕು ಅಂತ ಪೊಲೀಸ್ ಕೇಳ್ಬೇಡಿ. ನಿಮ್ಮ ಆಯ್ತು ಬನ್ನಿ. ಚುನಾವಣಾ ಆಯೋಗಕ್ಕೆ ಹೇಳಿ ಧಿಕ್ಕಾರ. ಚುನಾವಣಾ ಆಯೋಗ ರಿಪ್ಲೈ ಮಾಡಬೇಕು. ಒಂದು ಪತ್ರಕ್ಕೂ ಚುನಾವಣಾ ಆಯೋಗ ರೀತಿಯಲ್ಲಿ ರಿಪ್ಲೈ ಕೊಟ್ಟಿಲ್ಲ. ಇದನ್ನ ಯಾಕೆ ಅಂತ ಕೇಳಬೇಕು. ಚುನಾವಣಾ ಆಯೋಗಕ್ಕೆ ಹೇಳಿದ್ದಕ್ಕೆ ಸರ್, ಚುನಾವಣಾ ಆಯೋಗ ಒಂದು ಪತ್ರಕ್ಕೂ ಉತ್ತರ ಕೊಟ್ಟಿಲ್ಲ. ಹಲವಾರು ಸಮಸ್ಯೆಗಳಿದೆ. ಹಲವಾರು ಬೂತಲ್ಲಿ ವೋಟರ್ಸ್ ಲಿಸ್ಟೇ ಇಲ್ಲ. ಬೂತಲ್ಲಿ ಲಿಸ್ಟೇ ಇಲ್ಲ. ಹಾಗಾಗಿ ಕರ್ನಾಟಕದಲ್ಲಿ ಲಕ್ಷಾಂತರ ಜನಕ್ಕೆ ನೋಟಿಸ್ ಬರೋ ಸಾಧ್ಯತೆ ಇದೆ. ಬಗ್ಗೆಲ್ಲ ಹಲವಾರು ಸತಿ ಪ್ರಶ್ನೆ ಬದಲಾಗಿದೆ. ಇಲ್ಲಿ ತನಕ ಮುಂದೆ ಕರ್ಕೊಂಡು ಮುಂದೆ ಕರ್ನಾಟಕದಿಂದ ನಾವು ಚುನಾವಣಾ ಅಧಿಕಾರಿಗಳ ಕಚೇರಿಗೆ ಹೋಗಿ SIR ನಲ್ಲಿ ಏನೆಲ್ಲ ಗೊಂದಲಗಳಾಗ್ತಾ ಇದೆ ಪ್ರಾಕ್ಟಿಕಲ್ ಆಗಿ ಅದಕ್ಕೆ ಉತ್ತರ ಕೊಡಿ ಅಂತಕ್ಕಂಥ ಕೇಳ್ತಕ್ಕಂಥ ಒಂದು ಶಾಂತಿಯುತ ಮಾತುಕತೆಗೆ ಹೋಗಿದ್ವಿ. ಆದ್ರೆ ಏನಿ ಚುನಾವಣಾ ಆಯೋಗ ನಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಕ್ಕಂಥ ಯಾವ ಧೈರ್ಯವನ್ನು ತೋರಿಸಿಲ್ಲ. ಕಳೆದ 5 ದಿನಗಳಿಂದ ನಿರಂತರವಾಗಿ ಹೋಗಿ ನಾವು ಲಿಖಿತವಾಗಿ ಮನವಿಗಳನ್ನ ಕೊಟ್ಟಿದ್ದೀವಿ. ಒಂದೇ ಒಂದಕ್ಕೆ ಉತ್ತರ ಕೊಟ್ಟಿಲ್ಲ. ಆದ್ರೆ ಆ ಏನಿ ಚುನಾವಣಾ ಆಯೋಗ ಇವತ್ತು ನಮ್ಮನ್ನ ಗೇಟಿನ ಒಳಗೂ ಕೂಡ ಬಿಟ್ಕೊಂಡಾನೆ ನಮ್ಮನ್ನ ಪೊಲೀಸ್ ಅಂತಕ್ಕಂಥ ಗೂಂಡಾಗಳನ್ನ ಕಳಿಸಿ ನಮ್ಮನ್ನ ಬಂಧಿಸಿ ಇವತ್ತು ಕರ್ಕೊಂಡು ಹೋಗ್ತಾ ಇದೆ. ನಾವು ಕೇಳ್ತಾ ಇರ್ತಕ್ಕಂಥದ್ದು ಇಷ್ಟೇನೆ, ನೀವು ಮ್ಯಾಪಿಂಗ್ ಮಾಡ್ಬೇಕಲ್ಲ. 2002ನೇ ಇಸ್ವಿದು ಸರ್ವಜ್ಞ ನಗರ, ಯಲಹಂಕ, ವರ್ತೂರಲ್ಲಿ ಹಲವಾರು ಬೂತ್ಗಳೇ ಕಾಣ್ತಾ ಇಲ್ಲ. ನಮಗೆ ಕಾಣದಿರದಿರಲಿ, ನಾವು ಫಾರಂ ಆನ್ಲೈನಲ್ಲಿ ತುಂಬಕ್ಕೆ ಹೋದ್ರೆ ಆ ಒಂದು ನಿಮ್ಮ BLO ಆ್ಯಪ್ ಇದೆಯಲ್ಲ, ಆ್ಯಪಲ್ಲೂ ಆ ಬೂತ್ಗಳು ಕಾಣ್ತಾ ಇಲ್ಲ. ಇದು ಚುನಾವಣಾ ಆಯೋಗದ ಒಳಗೇಡಿತನ ಅಲ್ವಾ? ಇದಕ್ಕೆ ಉತ್ತರ ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ. 2 ಕ್ಷೇತ್ರಗಳಲ್ಲಿ 100 ಬೂತ್ಗಳು ಕಾಣ್ತಾನೆ ಇಲ್ಲ. 2002 2002ರ ನಿಮ್ಮ ಮಾಹಿತಿಯನ್ನ ಹುಡುಕಕ್ಕೆ ಹೊರಟ್ರೆ ನಿಮ್ಮ ECI ವೆಬ್ಸೈಟ್ ಆಗ್ಬೋದು, ECI ನೆಟ್ ಆ್ಯಪ್ ಆಗ್ಬೋದು, ಯಾವ ಮಾಹಿತಿನೂ ಸಿಗೋದಿಲ್ಲ ಅಲ್ಲಿ. ಹಂಗೆ ಸಿಗದೇ ಇದ್ರೆ ನಾವು ಹೆಂಗ್ ತುಂಬಬೇಕು? ಚುನಾವಣಾಧಿಕಾರಿಗಳು ಹೇಳ್ಬಿಡ್ತಾರೆ ಖಾಲಿ ಬಿಟ್ಬಿಟ್ಟು ಸೈನ್ ಮಾಡಿ ಕೊಟ್ಬಿಡಿ ಅಂತ. ದಾಖಲೆ ನಾಳೆ ದಿನ ಕೊಡಬೇಕು. ದಾಖಲೆನ ಈ ಅನುಕುಮಾರ್ ತಂದು ಕೊಡ್ತಾರ? ಬಡ ಜನರ ಹತ್ರ ದಾಖಲೆಗಳಿಲ್ಲ.
ಸರ್ಕಾರ PRC ಕೂಡ ಕೊಟ್ಟಿದೆ. ಆ PRC ತಗೊಳ್ತೀರಾ ಇಲ್ವಾ ಅಂತ ಹೇಳಕ್ಕೆ ಅನ್ಬು ಕುಮಾರ್ ಏನ್ ಹೇಳ್ತಾನೆ, ಆಗಸ್ಟ್ 5ನೇ ತಾರೀಕು ಮೇಲೆ ಹೇಳ್ತೀನಿ ಅಂತ ಹೇಳಿ. ಈ ರೀತಿ ಮೋದಿ ಅಮಿತ್ ಶಾನ ಗುಲಾಮನಾಗಿ ಕೆಲಸ ಮಾಡಿರ್ತಕ್ಕಂಥ ಚುನಾವಣಾ ಆಯೋಗಕ್ಕೆ ನಾವು ಲಿಖಿತವಾಗಿ ಮನವಿ ಕೊಟ್ಟು ಲಿಖಿತ ಉತ್ತರ ಪಡ್ಕೊಳ್ಳಕ್ ಬಂದಿದ್ದೀವಿ. ಆದ್ರೆ AD ಸರ್ಕಾರ ನಮ್ಮನ್ನ ಬಂಧಿಸಿ ಕರ್ಕೊಂಡು ಹೋಗ್ತಾ ಇದೆ. ಇಲ್ಲಿ ಪೊಲೀಸರು ಆರಾಮಾಗಿ ಕೂತ್ಕೊಳ್ಳಿ, ನಾವು ಆರಾಮಾಗಿ ಕೂತ್ಕೊಳ್ಳಕ್ಕೆ ಬಂದಿರೋದು. ನಾವು ಬಡ ಜನರು, ಲಕ್ಷಾಂತರ ಜನರು ಓಟ್ ಕಿತ್ಕೊಂಡು ಹೋಗ್ತಾ ನಾಳೆ ದಿನ. ಓಟ್ ಇಲ್ಲ ಅಂತಂದ್ರೆ ನಿಮ್ಮ ಪೌರತ್ವ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಸರ್ಕಾರಿ ಸೌಲಭ್ಯಗಳು ಸಿಗೋದಿಲ್ಲ. ಪಾಪ ಬಡ ಜನರು ಹೆಂಗೋ ಬದುಕ್ತಾ ಇದ್ದಾರೆ. ಅವರ ಮತದಾನದ ಹಕ್ಕನ್ನೇ ಈ ಚುನಾವಣಾ ಆಯೋಗ ಕಿತ್ಕೊಳ್ತಾ ಇದೆ. ಮೋದಿ ಮತ್ತು ಅಮಿತ್ ಶಾ ಬೀದಿ ನಾಯಿಗಳ ತರ ಇವರು ಕೆಲಸ ಮಾಡ್ತಾ ಇದ್ದಾರೆ. ಬೇಟೆ ದೊಡ್ಡ ಚುನಾವಣಾ ಆಯೋಗದ ಕಚೇರಿ ಮುಂದೆ ಜಾಗೃತ ಕರ್ನಾಟಕದ ಇನ್ನೊಂದು ತಂಡ ಅವರು ಕೂಡ ಅಲ್ಲಿ ಹೋಗಿ ಪ್ರಶ್ನೆ ಕೇಳ್ತಾ ಇದ್ದಾರೆ. ಈ ಪ್ರಶ್ನೆ ಕೇಳಕ್ಕೆ ಹೋದಾಗ ನಾವು ಮಹಾತ್ಮ ಗಾಂಧಿಯವರ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ, ಭಗತ್ ಸಿಂಗ್ ಮತ್ತು ಸ್ವಾತಂತ್ರ್ಯ ಹೋರಾಟಗಾರರ ಫೋಟೋ ಇಟ್ಕೊಂಡು ಹೋಗಿದ್ವಿ. ನೀವು ಮನವಿ ಕೊಡೋದು ಬಂದಿದ್ದು ಸರಿ, ಆದ್ರೆ ಈ ಫೋಟೋ ಯಾಕೆ ತಗೊಂಡ್ಬರ್ತೀರಾ ಅಂತ ಪೊಲೀಸರು ಕೇಳ್ತಾ ಇದ್ದಾರೆ. ಈ ದೇಶದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರು ಫೋಟೋ ಇಟ್ಕೊಳ್ಳೋದು ಅಪರಾಧ ಆಗಿದ್ದು ಯಾವಾಗಿಂದ? ಈ ಸ್ವಾತಂತ್ರ್ಯ ಚಳವಳಿಯ ಕಾರಣಕ್ಕಾಗಿ ನಮಗೆ ಪ್ರಜಾಪ್ರಭುತ್ವ ಸಿಕ್ಕಿದೆ, ಮತದಾನದ ಹಕ್ಕು ಸಿಕ್ಕಿದೆ, ಈ ಚುನಾವಣಾ ಆಯೋಗ ಇದೆ, ಈ ಪೊಲೀಸ್ ಇದ್ದಾರೆ, ನಾಗರಿಕರಾದಂಥ ನಾವಿದ್ದೀವಿ ಮತ್ತು ನಾಗರಿಕರಾಗಿ ಪ್ರಶ್ನೆ ಕೇಳುವಂತ ಹಕ್ಕು ನಮಗಿದೆ. ಈಗ ಮತ್ತೆ ಈ ಹೋರಾಟ ಮುಂದುವರಿತಾ ಇದೆ. ಚುನಾವಣಾ ಆಯೋಗದ ಕಚೇರಿಯ ಮುಂದೆ ಜಾಗೃತ ಕರ್ನಾಟಕದ ಇನ್ನಷ್ಟು ಜನ ಕಾರ್ಯಕರ್ತರು ಹೋಗಿ ಈ ಪ್ರಶ್ನೆ ಕೇಳ್ತಾರೆ. ಈ ಹೋರಾಟ ನಿಲ್ಲೋದಿಲ್ಲ. ಎಲ್ಲಿಯ ತನಕ ಚುನಾವಣಾ ಆಯೋಗ ಲಿಖಿತವಾಗಿ ಇದಕ್ಕೆ ಉತ್ತರ ಕೊಡಲ್ಲ. ನೀವು ಈ ದೇಶದಲ್ಲಿ, ಈ ನಾಡಿನಲ್ಲಿ ಪರಿತ್ಯಕ್ತರಾಗಿರ್ತಕ್ಕಂಥ ಕುಟುಂಬದಿಂದ ಹೊರಗಿರ್ತಕ್ಕಂಥ ಲೈಂಗಿಕ ಅಲ್ಪಸಂಖ್ಯಾತರು, ಅಂತರ್ಜಾತಿ ವಿವಾಹಿತರು ಮತ್ತು ಲೈಂಗಿಕ ಕಾರ್ಯಕರ್ತೆಯರು, ದೇವದಾಸಿಯರು ಮಕ್ಕಳು, ಇವರಿಗೆ ಏನನ್ನ ನೀವು ರಕ್ಷಣೆ ಕೊಡ್ತಾ ಇದ್ದೀರಿ ಅನ್ನೋದಕ್ಕೆ ನೀವು ಲಿಖಿತವಾಗಿ ಹೇಳಬೇಕು. ರಾಜ್ಯ ಸರ್ಕಾರ ಏನು PRC ಕೊಡ್ತೀವಿ ಅಂತ ಹೇಳಿದ್ರೆ, ಈ PRC ಅದು ಮಾನ್ಯತೆ ಇದೆಯಾ ಇಲ್ವಾ ಅನ್ನೋದನ್ನ ನಾನು ಕರಡು ಮತದಾರರ ಪಟ್ಟಿ ಬಂದಾಗ ಹೇಳ್ತೀನಿ ಅಂತ ಹೇಳ್ತೀರಲ್ಲ. ನಿಮ್ಮ ಕಚೇರಿಯಿಂದ 200 ಮೀಟರ್ ದೂರದಲ್ಲಿ ವಿಧಾನಸೌಧ ಇದೆ. ವಿಧಾನಸೌಧದಲ್ಲಿ ಹೋಗಿ ಕೂತ್ಕೊಂಡು ಹೇಳಿ, ನೋಡಿ ಇದು ಸರಿ, ಇದು ಸರಿ ಇಲ್ಲ. ಇದನ್ನ ಹೇಳಿದೆ ನೀವು ಒಂದು ರಾಜಕೀಯ ಪಕ್ಷದ ಕಚೇರಿ ತರ ವರ್ತಿಸ್ತಾ ಇದ್ದೀರಲ್ಲ, ಅದು ಇಲ್ಲ ಅನ್ನೋದಾದ್ರೆ ನಮಗೇನು ಕೊಡಬೇಡಿ. ನಿಮ್ಮ ವೆಬ್ಸೈಟ್ ಅಲ್ಲಿ ನೀವು ಇವೆಲ್ಲದಕ್ಕೂ ಲಿಖಿತವಾಗಿ ಉತ್ತರ ಕೊಟ್ಟರೆ ಮಾತ್ರ ಆಗ BLOಗಳಿಗೆ ಇದು ಗೊತ್ತಾಗುತ್ತೆ, EROಗಳಿಗೆ ಗೊತ್ತಾಗುತ್ತೆ, ಮತದಾರರಿಗೆ ಗೊತ್ತಾಗುತ್ತೆ, ರಾಜಕೀಯ ಪಕ್ಷಗಳ ಕಾರ್ಯಕರ್ತರು ಮತ್ತು BLAಗಳಿಗೆ ಗೊತ್ತಾಗುತ್ತೆ. ಅದನ್ನ ನಾವು ಇವತ್ತು ಕೇಳೋದಕ್ಕೋಸ್ಕರ ಬಂದ್ವಿ. ನಿಮ್ಮ ವೆಬ್ಸೈಟ್ ಅಲ್ಲಿ ಹಾಕಿ ಅಂತ ಕೇಳೋದಕ್ಕೆ. ಇದಕ್ಕೆ ಲಿಖಿತವಾದ ಉತ್ತರ ಕೊಡೋದಕ್ಕೆ ಯಾಕೆ ಚುನಾವಣಾ ಆಯೋಗದ ಕೈಲಿ ಆಗೋದಿಲ್ಲ? ಯಾಕೆ CEO ಕೆಳಗಡೆ ಆಗ್ತಾ ಇಲ್ಲ? ಯಾಕೆ ಅಂದ್ರೆ ಇಲ್ಲಿ ಲಕ್ಷಾಂತರ ಜನರ ಹೆಸರು ಕೈ ಬಿಟ್ಟು ಹೋಗ್ಲಿ. ಈ ರಾಜ್ಯದ ಶೋಷಿತ ಸಮುದಾಯಗಳಿಗೆ ಸೇರಿದಂತ ಜನರ ಹೆಸರು ಬಿಟ್ಟು ಹೋಗ್ಲಿ ಅಂತ ನಿಮ್ಗಿದೆಯಾ? ಇಲ್ಲದೇ ಇದ್ರೆ ದಯವಿಟ್ಟು ಇದನ್ನ ಮಾಡಿ. ಆ BLOಗಳನ್ನ ಯಾಕೆ ಪಾಪ ಬಲಿಪಶು ಮಾಡ್ತೀರಾ? ಅಂಗನವಾಡಿ ಕಾರ್ಯಕರ್ತೆಯರನ್ನ ಯಾಕೆ ಬಲಿಪಶು ಮಾಡ್ತೀರಾ? ಅವ್ರಿಗೆ ನೆಟ್ಟಿಗೆ ನೀವು ಟ್ರೈನಿಂಗ್ ಕೊಟ್ಟಿಲ್ಲ. ದಯವಿಟ್ಟು ಇದನ್ನ ನಿಲ್ಲಿಸಿ. ಇನ್ನು 6 ತಿಂಗಳ ಕಾಲ ಈ ಒಂದು SIRನ ಎನ್ಯುಮರೇಷನ್ ಫೇಸ್ ನಡೀಲಿ. ದಾಖಲೆಗಳಿಗೆ ಸಂಬಂಧಪಟ್ಟ ಹಾಗೆ ಎಲ್ಲ ವಿಚಾರ ಬಗೆಹರಿಯಲಿ ಮತ್ತು ಸರಿಯಾದ ರೀತಿಯಲ್ಲಿ ತರಬೇತಿ ಕೊಡಿ ಮೊದಲಿಗೆ ನಿಮ್ಮ BLOಗಳಿಗೆ. ಈ ಮಾತನ್ನ ಹೇಳೋದಕ್ಕೋಸ್ಕರ ಜಾಗೃತ ಕರ್ನಾಟಕ ಹೋರಾಟ ಆರಂಭಿಸಿದೆ ಮತ್ತು ಈ ಹೋರಾಟ ಮುಂದುವರಿತದೆ. ಈಗ ಚುನಾವಣಾ ಆಯೋಗದ ಕಚೇರಿಯ ಮುಂದೆ ನಮ್ಮ ಇನ್ನೊಂದು ತಂಡ ಏನ್ ಕೂತಿದೆ, ಯಾರು ಇದನ್ನ ನೋಡ್ತಾ ಇದ್ದೀರಿ, ತಾವು ಹೋಗಿ ಅವ್ರ ಜೊತೆಗೆ ಕೈ ಜೋಡಿಸಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ. ನಾನು ಜಾಗೃತ ಅದೇ ರೀತಿ 2002 ವೋಟರ್ ಲಿಸ್ಟ್ ಅನೇಕರ ಹೆಸರು ಸಿಗ್ತಾ ಇಲ್ಲ. ಆ ಹೆಸರನ್ನ ಹುಡುಕೊಳ್ಳೋದು ಹೇಗೆ, ಸಿಗದೆ ಇದ್ದವ್ರು ಏನ್ ಮಾಡಬೇಕು ಅನ್ನೋ ಮಾತನ್ನ ಇಲ್ಲಿ ತನಕ ಎಲೆಕ್ಷನ್ ಕಮಿಷನ್ ಉತ್ತರ ಕೊಡ್ತಾ ಇಲ್ಲ. ದೇವದಾಸಿಯರ ಮಕ್ಕಳು ಏನು ಮಾಡಬೇಕು ಅಂತ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಉತ್ತರ ಕೊಡ್ತಾ ಇಲ್ಲ. ಈ ರೀತಿ ಪ್ರಶ್ನೆಗಳನ್ನ ಕೇಳಿರೋದು ತಪ್ಪ. ಎಲೆಕ್ಷನ್ ಕಮಿಷನ್ ತನ್ನ ನೋಟಿಫಿಕೇಶನ್ ಹೇಳುತ್ತೆ ಒಬ್ಬ ಅರ್ಹ ಮತದಾರನ ಹೆಸರು ಬಿಟ್ಟು ಹೋಗದೆ ಇರೋ ತರ ನೋಡ್ಕೋಬೇಕಾಗಿದೆ ಎಲೆಕ್ಷನ್ ಕಮಿಷನ್ ಕರ್ತವ್ಯ ಅಂತ ಹೇಳುತ್ತೆ. ಅದಕ್ಕೋಸ್ಕರ SIR ಮಾಡಬೇಕು ಅಂತ ಹೇಳುತ್ತೆ. ಅರ್ಹ ಮತದಾರರು ಅಂದ್ರೆ ಎಂತವರು? ಕಡೆಗೆ ಬಡವರು, ನಿರಕ್ಷರಸ್ಥರು ಮಾತು ಬಿಟ್ಕೊಡಿ. ಹೈಲಿ ಎಜುಕೇಟೆಡ್ ಪೀಪಲ್ ಕೂಡ ತಮ್ಮ ಹೆಸರನ್ನ ಹುಡುಕೊಂಡು ವೋಟ್ ಉಳಿಸ್ಕೊಳ್ಳೋಕೆ ಒದ್ದಾಡ್ತಾ ಇದ್ದಾರೆ. 2002ರಲ್ಲಿ ಅವ್ರ ತಂದೆ ಹೆಸರಲ್ಲಿ ಏನೇನೋ ಬಂದಿದೆ, ಇನ್ಯಾರೋ ಹೆಸರು ಬಂದಿರುತ್ತೆ, ಸಂಬಂಧ ಹೆಸರು ಏನೇನೋ ಬಂದಿದೆ, ಒದ್ದಾಡ್ತಾ ಇದ್ದಾರೆ. ಇಂಥ ಒಂದು ಸನ್ನಿವೇಶ ಇರುವಾಗ ಈ ಪ್ರಶ್ನೆಗಳನ್ನ ನಾವು ನಾಗರಿಕರಾಗಿ ಪ್ರತಿಯೊಬ್ಬರು ಮತ ಉಳಿಸ್ಕೋಬೇಕು ಅಂತ ಹೇಳಿ ಎಲೆಕ್ಷನ್ ಕಮಿಷನ್ ಕೇಳಿತ್ತಪ್ಪ. ತಪ್ಪಲ್ವೇ ಅಲ್ಲ. ನಮ್ಮ ಜವಾಬ್ದಾರಿಯ ಭಾಗವಾಗಿ ಕೇಳಿದ್ವಿ. ಒಬ್ಬರ ಓಟು ಹೋಗಬಾರ್ದು ಅನ್ನೋ ಇದನ್ನ ಕೇಳಿದೀವಿ. ಆದ್ರೆ ಎಲೆಕ್ಷನ್ ಕಮಿಷನ್ ಇಲ್ಲಿಯ ತನಕ ಒಂದು ಪ್ರಶ್ನೆಗೂ ಉತ್ತರ ಕೊಟ್ಟಿಲ್ಲ. ಮೇಲಲ್ಲಿ ಕಳಿಸಿರೋದಕ್ಕೂ ಉತ್ತರ ಕೊಟ್ಟಿಲ್ಲ, ನೇರವಾಗಿ ಮನವಿ ಪತ್ರ ಕೊಟ್ಟಿರೋದಕ್ಕೂ ಉತ್ತರ ಕೊಟ್ಟಿಲ್ಲ. ಹಾಗಾಗಿ ಯಾಕೆ ನೀವು ಉತ್ತರ ಕೊಡ್ತಾ ಇಲ್ಲ? ಲಿಖಿತವಾಗಿ ಯಾಕೆ ಉತ್ತರ ಕೊಡ್ತಾ ಇಲ್ಲ ನೀವು? ಈ ಉತ್ತರ ಕೊಡದೆ ಹೋದ್ರೆ ಜನಕ್ಕೆ ತೊಂದರೆ ಆಗಲ್ವಾ? PLO ಸರಿಯಾಗಿ ಟ್ರೈನಿಂಗ್ ಕೊಟ್ಟಿಲ್ಲ.
ಹಾಗಾಗಿ DLOಗಳಿಂದ ಅನೇಕ ಕಡೆ ತಪ್ಪಾಗ್ತಾ ಇದೆ. ಅದು ಅವ್ರ ತಪ್ಪಲ್ಲ, ಅದು ನೀವು ಟ್ರೈನಿಂಗ್ ಕೊಡ್ತಾ ಇರೋ ತಪ್ಪು ಎಲೆಕ್ಷನ್ ಕಮಿಷನ್. ಈ ಕಾರಣಕ್ಕೆ ನಾವು ಇವತ್ತು ಭಗತ್ ಸಿಂಗ್, ಅಂಬೇಡ್ಕರ್, ಗಾಂಧೀಜಿ ಈ ತರ ಫೋಟೋಗಳು ಇಟ್ಕೊಂಡು ಸಂವಿಧಾನ ಪೀಠಿಕೆ ಇಟ್ಕೊಂಡು ಎಲೆಕ್ಷನ್ ಕಮಿಷನ್ ಅನ್ನ ನೇರವಾಗಿ ಹೋಗಿ ಒತ್ತಾಯಪೂರ್ವಕ ಕೇಳಿದಾಗ ಅವರು ಉತ್ತರ ಕೊಡ್ತಾರೇನೋ ಅನ್ನೋ ಕಾರಣಕ್ಕೆ ನಾವು ಬಂದಿದ್ರೆ ನಮ್ಮನ್ನ ಭೇಟಿ ಮಾಡೋಕ್ಕೂ ಅವಕಾಶ ಕೊಡದೆ ಬಾಗ್ಲಲ್ಲೇ ಅರೆಸ್ಟ್ ಮಾಡ್ತಾರಲ್ಲ ಪೊಲೀಸ್ನವರು. ಎಲೆಕ್ಷನ್ ಕಮಿಷನ್ ಯಾವ ರೀತಿ ನಡ್ಕೊಳ್ತಾ ಇದೆ? ಎಲೆಕ್ಷನ್ ಕಮಿಷನ್ ನಿಜಕ್ಕೂ ಅರ್ಹ ಮತದಾರರನ್ನ ವೋಟರ್ ಲಿಸ್ಟ್ ಉಳಿಸೋ ಕೆಲಸ ಮಾಡ್ತಾ ಇದೆಯಾ ಅಥವಾ ಉಳಿಸೋ ಕೆಲಸ? ನಾನು ಆರ್ತಿ ಸುಧಾಕರ್ ಹುಬ್ಬಳ್ಳಿಯಿಂದ ಜಾಗೃತ ಕರ್ನಾಟಕದಿಂದ ಇವತ್ತು ನಾವು ರಾಜ್ಯಾದ್ಯಂತ ಎಲ್ಲ ಕಡೆಗೆ ವಿಲೇನಗಳಿಗೆ ತರಬೇತಿಯನ್ನು ನೀಡ್ತಾ ಇದ್ವಿ. ಆ ತರಬೇತಿಗಳಲ್ಲಿ ಸಾಕಷ್ಟು ಪ್ರಶ್ನೆಗಳು ಬಂದಿದ್ವು. ಆ ಪ್ರಶ್ನೆಗಳಿಗೆ ಉತ್ತರ ನಮಗೆ ಬೇಕಾಗಿತ್ತು. ತರಬೇತಿ ಕೊಡೋ ನಮಗೇನೆ ಆ ಪ್ರಶ್ನೆಗಳು ಆ ಪ್ರಶ್ನೆಗಳನ್ನು ನಾವು ಕೇಳೋದಕ್ಕೆ ಇವತ್ತು ಚುನಾವಣಾ ಆಯೋಗಕ್ಕೆ ನಮ್ಮ ಎಲ್ಲ ಸಂಗಾತಿಗಳನ್ನು ನಾವು ಹೋದಾಗ ನಮ್ಮನ್ನ ಒಳಗೂ ಬಿಡದೆ ಗೇಟಲ್ಲೇನೆ ನಮಗೆ ಪೊಲೀಸರು ಬಂಧಿಸಿ ಒಂದು ಗೂಂಡಾವರ್ತನೆಗಳನ್ನ ಮಾಡಿಕೊಂಡು ನಮ್ಮನ್ನ ಬಂಧಿಸಿಕೊಂಡು ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ನಮ್ಮ ಪ್ರಶ್ನೆಗೆ ಉತ್ತರ ಅಷ್ಟೇ ಬೇಕಿತ್ತು. ನಾವಲ್ಲಿ ಯಾವುದೇ ಆದಂತಹ ಪ್ರತಿಭಟನೆ ಥರ ಅಲ್ಲ, ಮನವಿಯನ್ನು ಕೊಡೋಕೆ ಹೋಗ್ತಾ ಇದ್ವಿ. ನಮ್ಮ ಈ ಚುನಾವಣಾ ಆಯೋಗಕ್ಕೆ ನಮ್ಮ ಪ್ರಶ್ನೆಗೆ ಉತ್ತರ ಕೊಡೋಕ್ಕೂ ಆಗದೆ ಇದ್ರೆ ಅವರು ಈ ಚುನಾವಣಾ ಆಯೋಗದ SIR ಪ್ರಕ್ರಿಯೆಯನ್ನು ಹೇಗೆ ನಡೆಸ್ತಾರೆ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಆಗಿದೆ. ನಮ್ಮ ಎಲ್ಲ ಮತದಾರರ ಮತದ ಹಕ್ಕನ್ನು ಕಿತ್ಕೊಳ್ಳುವಂತಹ ಒಂದು ದುರುಪಯೋಗವನ್ನ ಈ ಚುನಾವಣಾ ಆಯೋಗ ಮಾಡ್ತಿದೆ ಅನ್ನೋ ಸಂಶಯ ನಮ್ಮೆಲ್ಲರಲ್ಲೂ ಇದೆ. ಇದಕ್ಕೆ ಪ್ರಶ್ನೆನ ದಯವಿಟ್ಟು ಚುನಾವಣಾ ಆಯೋಗದವರು ನಮಗೆ ಕೊಡಬೇಕು ಅಂತ ನಾನು ಇವತ್ತು ಕೇಳ್ಕೊಳ್ತಾ ಇದ್ದೀನಿ.